ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಟೆಲ್ಗೆ ಹೋಗಿ ಭರ್ಜರಿ ಬಿರಿಯಾನಿ ತಿನ್ನೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಕೋಲಾರ ಜಿಲ್ಲೆಯಲ್ಲಿ ಚಿಕನ್ ಬಿರಿಯಾನಿ ತಿನ್ನೋಕೆ ಹೋದವರಿಗೆ ಶಾಕ್ ಎದುರಾಯ್ತು. ಹೋಟೆಲ್ನಲ್ಲಿ ತಿಂತಿದ್ದಂತ ಚಿಕನ್ ಬಿರಿಯಾನಿಯಲ್ಲಿ ಸತ್ತ ಹಲ್ಲಿ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಬಿಜಿಟಿ ಹೋಟೆಲ್ ಊಟದಲ್ಲಿ ಸತ್ತ ಹಲ್ಲಿ ಪತ್ತೆಯಾಗಿರೋದು. ಬಿರಿಯಾನಿ ಜೊತೆ ಕೊಟ್ಟಿದ್ದಂತ ಮೊಸರು ಬಜ್ಜಿಯಲ್ಲಿ ಸತ್ತ ಹಲ್ಲಿ ಸಿಕ್ಕಿದೆ. ಅರ್ಧ ಬಿರಿಯಾನಿ ತಿಂದ ಬಳಿಕ ಸತ್ತ ಹಲ್ಲಿಯನ್ನ ಕಂಡು ಗ್ರಾಹಕರು ಶಾಕ್ ಆಗ್ಬಿಟ್ಟಿದ್ದಾರೆ. ಬಿರಿಯಾನಿ ತಿಂದ ನೇರಳೆಕೆರೆ ನಿವಾಸಿ ಲಲಿತಾ ಆಸ್ಪತ್ರೆಗೆ ದಾಖಲು. ಕೂಡಲೇ ಬಿಜಿಟಿ ಹೋಟೆಲ್ ಮಾಲೀಕರ ಗಮನಕ್ಕೆ ತಂದಂತ ಗ್ರಾಹಕರು ಬೇರೆ ಬಿರಿಯಾನಿ ಕೊಟ್ಟು ಏನೂ ಆಗಲ್ಲ ಅಂತ ಸಮಾಧಾನ ಪಡಿಸಿದ್ರಂತೆ ಮಾಲೀಕರು. ಬಿರಿಯಾನಿ ಸೇವಿಸಿದ ಲಲಿತಾಗೆ ವಾಂತಿ ಭೇದಿ ಕಾಣಿಸ್ಕೊಂಡು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲ್ಲಿ ಕಂಡು ಅರ್ಧಕ್ಕೆ ಬಿರಿಯಾನಿ ತಿನ್ನೋದನ್ನ ಬಿಟ್ಟು ಹೋದಂತ ಉಳಿದ ಗ್ರಾಹಕರು ಹೋಟೆಲ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರಾಹಕರು ಆಗ್ರಹಿಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತನಿಖೆಗೂ ಒತ್ತಾಯ ಕೇಳ್ಬಂದಿದೆ. ನೋಡಿ, ಆ ಬಿರಿಯಾನಿ ಊಟವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಲ್ಲಿ ಪತ್ತೆ ಆಗಿರೋದು ಬಿರಿಯಾನಿಯಲ್ಲ, ಬದಲಿಗೆ ಬಿರಿಯಾನಿಗೆ ಕೊಟ್ಟಿದ್ದಂತ ಮೊಸರು ಬಜ್ಜಿಯಲ್ಲಿ ಅರ್ಧಕ್ಕರ್ಧ ಬಿರಿಯಾನಿ ತಿಂದಿದ್ದಾರೆ. ತದನಂತರದಲ್ಲಿ ಹಲ್ಲಿ ಕಂಡು ಅರ್ಧಕ್ಕೆ ಬಿರಿಯಾನಿ ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಬಿರಿಯಾನಿ ತಿಂದಿದ್ದಂತ ಲಲಿತಾಗೆ ವಾಂತಿ ಭೇದಿ ಕಾಣಿಸ್ಕೊಂಡು ಅವರನ್ನ ಆಸ್ಪತ್ರೆಗೂ ದಾಖಲು ಮಾಡಲಾಗಿದೆ. ಹಾಗಾಗಿ ನೀವು ಎಲ್ಲಿ ಊಟ ತಿಂಡಿ ಮಾಡ್ತೀರಿ, ಆಹಾರ ಸೇವನೆ ಮಾಡ್ತೀರಿ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆ ಆಹಾರ ಪದ್ಧತಿ ಹೆಂಗಿರುತ್ತೋ, ಹೇಗೆ ಅವರು ತಯಾರಿ ಮಾಡಿರ್ತಾರೋ, ಜವಾಬ್ದಾರಿ ತುಂಬಾ ಮುಖ್ಯ. ಒಂದು ಅಡುಗೆ ಮಾಡಿದ ನಂತರ ಆ ಗ್ರಾಹಕರಿಗೆ ತಲುಪಿಸುವವರೆಗೂ ಕೂಡ ಅದ್ರ ಬಗ್ಗೆ ಗಮನ ಇರಬೇಕು. ಹಲ್ಲಿ ಬೀಳುತ್ತಾ, ಜಿರಳೆ ಬೀಳುತ್ತಾ, ಇಲಿ ಬೀಳುತ್ತಾ, ಅದ್ರ ಬಗ್ಗೆ ಯಾರು ಗಮನ ಹರಿಸಲ್ಲ. ಇನ್ನೂ ಕೆಲವರು ಇರ್ತಾರೆ, ಬಿದ್ದಿರೋ ಹಲ್ಲಿ ಎತ್ತಿಟ್ಟು ಅದೇ ಊಟ ಬಡಿಸ್ಬಿಡ್ತಾರೆ. ಹಾಗಾಗಿ ಎಲ್ಲಿ ಹೋಗಿ ಊಟ ಮಾಡ್ತೀರಿ, ಏನ್ ತಿಂತೀರಿ, ಅದ್ರ ಬಗ್ಗೆ ನೀವು ಜಾಗರೂಕರಾಗಿರ್ಬೇಕು. ನೇರ್ಲಿಕೆರೆ 4:15 ಬಿಜಿಟಿ ಹೋಟ್ಲಿಗೆ ಹೋದೆ. ಹೋಗ್ಬಿಟ್ಟು ಒಂದು ಮಟನ್ ಬಿರಿಯಾನಿ ಆರ್ಡರ್ ಕೊಟ್ಟರೆ ಅವರು ಕೆಲಸದವ್ರು ತಂದ್ಕೊಟ್ರು. ತಿಂದಾದ್ಮೇಲೆ ಅರ್ಧ ತಿಂದೆ ಅಲ್ಲೇ. ತಿಂದಾದ್ಮೇಲೆ ನೋಡಿದ್ರೆ ಅಲ್ಲಿ ಚಿಕ್ಕದಾಗ ಏನೋ ಇತ್ತು. ಆಮೇಲೆ ನೋಡಿದ್ರೆ ಮಂದಿ ಊದ್ಕೊಂಡ್ಬಿಟ್ಟೈತೆ. ಅದು ಯಾವಾಗ ಬಿದ್ದಿರೋದೇ ಏನೋ ಪಚಡಿಯಲ್ಲಿ. ಆಮೇಲೆ ನೋಡಿ ಅವ್ರಿಗೆ ಬಿರಿಯಾನಿಯಲ್ಲಿ ಬಂದಿದೆ ನೋಡಿ ಅಂತೇಳಿ ತೋರಿಸ್ದೆ ಕೆಲಸದ ಇಬ್ಬರಿಗೆ. ಅಯ್ಯಪ್ಪ, ಏನಮ್ಮ ಇದು ಪಚಡಿಯಲ್ಲಿ ಸುಮ್ಮನೆ ಬಂದಿರ್ತೈತೆ, ಏನೋ ಆಗಲ್ಲ ಬಿಡಮ್ಮ, ಇನ್ನೊಂದು ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅವ್ರ ಓನರ್ಗೆ, ಅವ್ರ ಮಗನಿಗೆ ಎಲ್ಲ ಹೇಳಿದ್ರು. ಬಿಜಿಟಿ ಅವ್ರು ಬಂದ್ರು. ಆಮೇಲೆ ಬಂದ್ಬಿಟ್ಟು, ಅಮ್ಮ ಏನ್ ಪರವಾಗಿಲ್ಲ, ಇದು ಅದು ಮೊಸರ್ಲ పొడిండేది, నీకు కావాలంటే వేరే తీస్తాను, బిర్యానీ ఇలా ఏం లేదు కదా ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಎಲ್ಲ ಇರೋದು ಅಂತೇಳಿ ಇನ್ನೊಂದು ತಂದ್ಕೊಡಕ್ ನೋಡಿದ್ರು. ಆಮೇಲೆ ನಾನ್ ತಗೊಂಡಿಲ್ಲ. ನನ್ ಕೆಲ್ಸದವ್ರಿಗೆ ಅವ್ರಿಗೆಲ್ಲ ಬೈದ್ಬಿಟ್ಟು ಏನು ಹಿಂಗೆ ಕೊಟ್ಟಿದ್ದೀರಾ, ಏನೋ ಹೆಚ್ಚು ಕಮ್ಮಿ ಆದ್ರೆ ನೀವ ಜವಾಬ್ದಾರಿ ಹಂಗೇನೆ ಅಂತ. ಅವ್ರ ಓನರ್ ಬಂದ್ಬಿಟ್ಟು ಇನ್ನೊಂದು ಬಿರಿಯಾನಿ ಕೊಟ್ಬಿಟ್ಟು ಇದು ತಗೊಂಬ, ಪರವಾಗಿಲ್ಲ ಅದು ಬಿಸಾಕಣ ಅಂತ ಹೇಳಿದ್ರು. ಆಮೇಲೆ ನಾವ್ ಅಮ್ಮಗೆ ಫೋನ್ ಮಾಡಿದೆ, ಹಿಂಗ ಆಗ್ಬಿಟ್ಟಿದ್ದೆ, ನನಗೆ ಅರ್ಧ ಬಿರಿಯಾನಿ ತಿನ್ಬಿಟ್ಟಿದ್ದೀನಿ, ಇವಾಗ ಏನ್ ಮಾಡೋದು ನಾನು, ಇವ್ರಿಗೆ ಹೇಳಿದ್ರೆ ಹೆಂಗ್ ಹೇಳ್ಕೊಂತ ಅವ್ರವ್ರಿಗೆ ಕಿತ್ತಾಡ್ತವ್ರೆ ಅಂತ ಹೇಳಿದಕ್ಕೆ ಆಮೇಲೆ ನನ್ನ ಜೊತೆ 4-5 ಜನ ಇದ್ರು. ಆಮೇಲೆ ಇಬ್ಬರು ಹಾಸ್ಪಿಟ್ಲ್ ಹತ್ರನೇ ಬಂದಿದ್ರು. ಬ್ಲಾಕ್ ಡ್ರೆಸ್ ಅವರು, ಆ ಬ್ಲಾಕ್ ಡ್ರೆಸ್ ಅವರು ನನ್ನ ಜೊತೆನೆ ತಿಂದಿದ್ದು. ಆಮೇಲೆ ಅವರು ಬಂದ್ರು. ಆಮೇಲೆ ಇವರು ಹಿಂದ್ಗಡೆ ಇನ್ನಿಬ್ರು ಇದ್ರು. ನಾವ್ ಜಗಳ ಆಡಿಸ್ಲಿ ಎದ್ದೋಗ್ಬಿಟ್ರು. ಆಮೇಲೆ ಅಲ್ಲಿ ಹೋಟ್ಲಲ್ಲೂ ಕ್ಯಾಮ್ರಾನು ಇದೆ, ಕ್ಯಾಮ್ರಾನು ಚೆಕ್ ಮಾಡ್ಕೊಳ್ಳು. ಹೊರಗಡೆ ಬಂದಾಗ ಕ್ಯಾಮ್ರಾ ಇತ್ತು. ನಮ್ ತಾಯಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಇದ್ಕೊಂಡು ಆಮೇಲೆ ನೀನ್ ಹಾಸ್ಪಿಟ್ಲ್ಗೆ ಹೋಗಿ ಫಸ್ಟ್ ಅಡ್ಮಿಟ್ ಆಗ್ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಬಂದು ಅಲ್ಲಿ MNC ಮಾಡಿಸ್ಬಿಟ್ಟು ನಮ್ಮ